ವಾರ ಫುಲ್ ಬೆಳಗ್ ಬೇಗ ಎದ್ದು ಕ್ಯಾಬಲ್ ಕೂತ್ ಆಫೀಸ್ಗೆ ಹೋಗಿ ಟೈಮ್ ತಿಂದೆ ನಿದ್ದೆ ಇಲ್ದೆ ಮ್ಯಾನೇಜರ್ ಕೈಯಲ್ಲಿ ಮಕ್ಕುಗಿಸ್ಕೊಂಡ್ ಕೆಲಸ ಮಾಡಿ ಸಂಜೆ ತಿರ್ಗಾ ಟ್ರಾಫಿಕ್ ಅಲ್ಲಿ ಸ್ಟಕ್ ಆಗಿ ಸುಸ್ತಾಗಿ ರಾತ್ರಿ ಮನೆಗ್ ಬರ್ತೀವಿ. ಆ ವಾರದಲ್ಲಿ ಒಂದಿನ ಆದ್ರೂ ವರ್ಕ್ ಫ್ರಮ್ ಹೋಮ್ ತಗೊಂಡು ನೆಮ್ಮದಿಯಾಗಿ ಮನೇಲಿ ಇರೋಣ ಅಂದ್ರೆ ಮನೇನಲ್ಲಿ ಒಂಥರ ಸೈಕು. ಮೀಟಿಂಗ್ ನಡೀತಿದ್ರೆ ಮೈಕ್ ಆನ್ ಮಾಡಕ್ ಆಗಲ್ಲ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಮ ಅಪ್ಪ ಅಮ್ಮ ಜೋರಾಗಿ ಜಗಳ ಆಡ್ತಿರ್ತಾರೆ. 5 ನಿಮಿಷಕ್ಕೆ ಒಂದ್ಸಲ ನಮ್ಮ ಅಪ್ಪ ಡೋರ್ ಓಪನ್ ಮಾಡಿ ನಾನ್ ಕೆಲಸ ಮಾಡ್ತಿದ್ದೀನಾ ಇಲ್ವಾ ಅಂತ ಚೆಕ್ ಮಾಡ್ತಿರ್ತಾರೆ. ಆಫೀಸ್ ಅಲ್ಲಿ ನಮ್ಮ ಮ್ಯಾನೇಜರ್ ಇಷ್ಟು ಸ್ಟ್ರಿಕ್ಟ್ ಆಗಿರಲ್ಲ. ನಮ್ಮ ಅಮ್ಮಂದೊಂಥರ ಗೋಳು, ಹೋಗಿ ಹಾಲ್ ತಗೋಬಾ, ಅಂಗಡಿ ಮೇಲಿಂದ ಬಟ್ಟೆ ತಗೋಬಾ, ಅರ್ಧ ಕೆಜಿ ಕ್ಯಾರೆಟ್ ತಗೋಬಾ ಅಂತ ಇರೋ ಮನೆ ಕೆಲ್ಸನೆಲ್ಲ ನನಗೆ ಹೇಳ್ತಿರ್ತಾರೆ. ಬ್ರೇಕ್ ಸಿಕ್ತು ಅಂತ 5 ನಿಮಿಷ ಕೈಗೆ ಫೋನ್ ಎತ್ಕೊಂಡ್ರೆ ಅದೇ ಟೈಮಿಗೆ ನಮ್ಮ ಅಪ್ಪ ಅಮ್ಮ ನೋಡ್ಬಿಡ್ತಾರೆ. ಕೆಲಸ ಮಾಡ್ತಿದ್ದೀನಿ ಅಂತ ಸುಳ್ಳು ಹೇಳಿ ಬಾಗಿಲು ಮುಚ್ಕೊಂಡು ಲೈಟ್ ಆನ್ ಮಾಡ್ಕೊಂಡು ಫೋನ್ ನೋಡ್ತಿದ್ಯಾ? ಕರೆಂಟ್ ಬಿಲ್ ಯಾರು ನಿಮ್ಮ ಅಪ್ಪ ಕಟ್ತಾನ? ತಲೆ ತಿನ್ನಕ್ಕೆ ನನ್ ತಮ್ಮ ಒಬ್ಬ ಸುಮ್ನೆ ಡಿಸ್ಟರ್ಬ್ ಮಾಡ್ತಿರ್ತಾನೆ. ಅವ್ನ್ ತಿಕ್ಕೊಂಡ್ ನಮಸ್ಕಾರ ಗುರು. ಇದಲ್ದೆ ಆವಾಗ ಕರೆಂಟ್ ಹೋಗುತ್ತೆ, ವೈಫೈ ಕೈ ಕೊಡುತ್ತೆ. 5 ಗಂಟೆ ಆದ್ರೂ ಇನ್ನೂ ಊಟ ಮಾಡಿಲ್ವಾ? ಲ್ಯಾಪ್ಟಾಪ್ ನ ಪಕ್ಕಕ್ಕೆ ಎಸ್ದು ಫಸ್ಟ್ ತಿನ್ನು. ಟೈಮ್ ಇಲ್ಲಪ್ಪ ಆಮೇಲೆ ತಿಂತೀನಿ. ರಾತ್ರಿ ಎಲ್ಲ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ಲೇಟ್ ಆಗಿ ಮಲ್ಗೋನೆ. ಅದಕ್ಕೂ ಸೇರೊಂದ್ ಸ್ವಲ್ಪ ಉಗಿರಿ. ನಾನ್ ಇಲ್ಲಿ ಕೆಲ್ಸ ಕಂಪ್ಲೀಟ್ ಮಾಡಕ್ ಆಗದೆ ಸಾಯ್ತಿದ್ರೆ ಇವ್ರದ್ ಈ ತರ ರೋದ್ನೆ. ಊಟ ಮಾಡಿಲ್ಲ ಅಂದ್ರೆ ಅಪ್ಪ ಹೊಡಿತಾರೆ, ನಿದ್ದೆ ಮಾಡಿಲ್ಲ ಅಂದ್ರೆ ಅಮ್ಮ ಹುಗಿತಾರೆ, ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ಮ್ಯಾನೇಜರ್ ಸಾಯ್ಸೇ ಬಿಡ್ತಾನೆ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಮನೇಲಿ ಈ ತರ ಸಾಯೋ ಬದಲು ಕಷ್ಟ ಆದ್ರೂ ಪರವಾಗಿಲ್ಲ, ಸೈಲೆಂಟ್ ಆಗಿ ಆಫೀಸ್ಗೆ ಹೋಗೋಣ ಅನ್ಸ್ಬಿಡುತ್ತೆ.